2026ರ IPL ಸಾಕಷ್ಟು ಇಂಟ್ರೆಸ್ಟಿಂಗ್ ಆಗಿದೆ. ಆಲ್ರೆಡಿ ಪ್ಲೇ ಆಫ್ ಲೆಕ್ಕಾಚಾರಗಳು ಕೂಡ ನಡೀತಾ ಇದೆ. ಒಂದಷ್ಟು ತಂಡಗಳು ಟಾಪ್ನಲ್ಲಿದ್ರೆ ಮತ್ತೊಂದಷ್ಟು ತಂಡಗಳು ಬಾಟಮ್ನಲ್ಲಿವೆ. ಸದ್ಯಕ್ಕಂತೂ ಮ್ಯಾಥಮೆಟಿಕಲಿ ಹೇಳೋದಾದ್ರೆ ಎಲ್ರಿಗೂ ಕೂಡ ಪ್ಲೇ ಆಫ್ ರೇಸ್ನಲ್ಲಿ ಚಾನ್ಸ್ ಅಂತೂ ಇದ್ದೇ ಇದೆ. ಬಟ್ ಅದು ಫೈನಲ್ ಆಗೋಕೆ ಇನ್ನೆರಡು ವಾರ ಆದ್ರೂ ಕೂಡ ಕಾಯಬೇಕಾಗುತ್ತೆ ಯಾರು ಟಾಪ್ 4ನಲ್ಲಿ ಲೀಗನ್ನು ಮುಗಿಸ್ತಾರೆ ಅನ್ನೋದಕ್ಕೆ. ಸೊ ಇಂಥ ಟೈಮಲ್ಲಿ ಡೂ ಆರ್ ಡೈ ಥರನೇ ಪ್ರತಿ ಪಂದ್ಯವನ್ನು ಕೂಡ ಆಯಾ ತಂಡಗಳು ಆಡಬೇಕಾಗುತ್ತೆ. ಆದರೆ ಮಸ್ಟ್ ವಿನ್ ಟಾರ್ಗೆಟ್ನಲ್ಲಿ ಫೀಲ್ಡ್ಗಿಡ್ತಾ ಇರುವಂತಹ ತಂಡಗಳಿಗೆ ತಮ್ಮ ತಂಡದಲ್ಲಿ ಇರುವಂತಹ ದುಬಾರಿ ಆಟಗಾರರೇ ಹೊರೆಯಾಗ್ತಿದ್ದಾರೆ. ಯಾಕಂದ್ರೆ ಕೈ ತುಂಬಾ ಕಾಸು ಎಣಿಸೋರು ಆಟದಲ್ಲಿ ಮಾತ್ರ ಲಾಸ್ ಎನ್ನುವಂತಿದ್ದಾರೆ. ಹಾಗಾದ್ರೆ ದುಬಾರಿ ದುಡ್ಡು ಪಡೆದು ತಂಡಗಳಿಗೆ ಹೊರೆಯಾಗ್ತಿರೋರು ಯಾರೆಲ್ಲ, ಹೇಗಿದೆ ಅವರ ಪರ್ಫಾರ್ಮೆನ್ಸ್, ಸಂಭಾವನೆ ಎಷ್ಟಿದೆ, ಈ ಬಗ್ಗೆ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. IPL ನಲ್ಲಿ ಆಡ್ತಾ ಇರುವಂತಹ 10 ಫ್ರಾಂಚೈಸಿಗಳಲ್ಲೂ ಕೂಡ ಸ್ಟಾರ್ ಆಟಗಾರರ ದಂಡೆ ಇದೆ. ಕೋಟಿಗಳ ಲೆಕ್ಕದಲ್ಲಿ ಸಂಭಾವನೆ ಕೂಡ ಜೇಬಿಗಿಳಿಸ್ಕೊಳ್ತಾರೆ. ಇದರಲ್ಲಿ ಒಂದಷ್ಟು ಆಟಗಾರರು ಕಾಸಿಗೆ ತಕ್ಕಂತೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಬಟ್ ಇನ್ನೂ ಕೆಲವರು ಕೊಟ್ಟ ಕಾಸಿಗೆ ದಂಡ ಎನ್ನುವಂತಾಗಿದ್ದಾರೆ. ಸ್ಟಾರ್ ಪ್ಲೇಯರ್ಗಳು ಎನಿಸಿಕೊಂಡವರೇ ಪಲ್ಟಿ ಹೊಡ್ತಿದ್ದಾರೆ. ಇಲ್ಲಿಯವರೆಗಿನ ಪಂದ್ಯಗಳಲ್ಲಿ ಹೈ ಪೇಡ್ ಪ್ಲೇಯರ್ಗಳು ಯಾರೆಲ್ಲ ಫೇಲ್ಯೂರ್ ಆಗಿದ್ದಾರೆ ಅನ್ನೋದನ್ನ ನೋಡ್ತಾ ಹೋಗೋಣ. ಅಂದ್ರೆ ಇಲ್ಲಿಯವರೆಗಿನ ಪಂದ್ಯಗಳ ಲೆಕ್ಕದಲ್ಲಿ ಎಷ್ಟು ಪಂದ್ಯಗಳನ್ನು ಆಡಿದ್ದಾರೆ, ಹಾಗೆ ಅವರು ಎಷ್ಟು ಸಂಭಾವನೆಯನ್ನು ಪಡ್ಕೊಳ್ತಾರೆ, ಜೊತೆಗೆ ಅವರ ಪ್ರದರ್ಶನ ಹೇಗಿದೆ ಅನ್ನೋದನ್ನ ನೋಡ್ತಾ ಹೋಗೋಣ. ದುಬಾರಿ ಆಟಗಾರನಾಗಿ ಫೇಲ್ಯೂರ್ ಆಗ್ತಾ ಇರುವಂತಹ ಲಿಸ್ಟ್ ನಲ್ಲಿ ನಂಬರ್ 1 ಪ್ಲೇಸ್ ನಲ್ಲಿ ಇರೋದು ರಿಷಬ್ ಪಂತ್. ಲಕ್ನೋ ಸೂಪರ್ ಜೈಂಟ್ಸ್ ತಂಡದ ನಾಯಕ ರಿಷಬ್ ಪಂತ್ ಅವರನ್ನ LSG ಫ್ರಾಂಚೈಸಿ 27 ಕೋಟಿ ರೂಪಾಯಿ ನೀಡಿ ಖರೀದಿ ಮಾಡಿದೆ. ಸೊ IPL ಇತಿಹಾಸದಲ್ಲಿ ಅತ್ಯಂತ ದುಬಾರಿ ಆಟಗಾರ. ಯಾಕಂದ್ರೆ ಇವ್ರ ಮೇಲೆ ಇಷ್ಟೊಂದು ಹಣವನ್ನ ಬಿಡ್ ಮಾಡೋಕೆ ಕಾರಣ ಕೂಡ ಇತ್ತು, ಟ್ರಿಪಲ್ ರೋಲ್ ಪ್ಲೇ ಮಾಡ್ತಾರೆ ಅನ್ನೋದು. ಅಂದ್ರೆ ಕ್ಯಾಪ್ಟನ್, ವಿಕೆಟ್ ಕೀಪರ್, ಹಾಗೆ ಸ್ಟಾರ್ ಬ್ಯಾಟರ್ ಅನ್ಕೊಂಡು ಇವರ ಮೇಲೆ ಇಷ್ಟೊಂದು ಹಣವನ್ನ ಬಿಡ್ ಮಾಡಿದ್ರು. ಆದ್ರೆ ಪಂತ್ ಇದುವರೆಗೆ ಈ ಟೂರ್ನಮೆಂಟ್ ನಲ್ಲಿ ಅಂದ್ರೆ 2026ರ ಸೀಸನ್ ಅಲ್ಲಿ 9 ಪಂದ್ಯಗಳನ್ನು ಆಡಿದ್ದಾರೆ. ಅದರಲ್ಲಿ 8 ಇನ್ನಿಂಗ್ಸ್ಗಳಲ್ಲಿ ಬ್ಯಾಟ್ ಬೀಸಿ 204 ರನ್ಗಳನ್ನ ಕಲೆ ಹಾಕಿದ್ದಾರೆ. ಮುಂಬೈ ಇಂಡಿಯನ್ಸ್ ತಂಡದ ಸ್ಟಾರ್ ಬ್ಯಾಟ್ಸ್ಮನ್ ಸೂರ್ಯಕುಮಾರ್ ಯಾದವ್ ರದ್ದು ಕೂಡ ಸೇಮ್ ಕಥೆ. ಅವರನ್ನ ಮುಂಬೈ ಇಂಡಿಯನ್ಸ್ ತಂಡ 16.35 ಕೋಟಿ ರೂಪಾಯಿಗೆ ಖರೀದಿಯನ್ನ ಮಾಡಿದೆ. ಅಂದ್ರೆ ಅವರನ್ನ ತಂಡದಲ್ಲೇ ಉಳಿಸ್ಕೊಂಡಿದೆ. ಅವರು ಈ ಬಾರಿಯ ಟೂರ್ನಿಯಲ್ಲಿ 8 ಪಂದ್ಯಗಳನ್ನು ಆಡಿದ್ದಾರೆ, ಹಾಗೆ 195 ರನ್ಗಳನ್ನ ಕಲೆ ಹಾಕಿದ್ದಾರೆ. ಈ ಪೈಕಿ ಒಂದು ಅರ್ಧ ಶತಕ ಮಾತ್ರ ಅವರ ಬ್ಯಾಟಿಂಗ್ ನಲ್ಲಿ ಬಂದಿದೆ. ಇಲ್ಲಿ ಸೂರ್ಯಕುಮಾರ್ ಯಾದವ್ ಟೀಮ್ ಇಂಡಿಯಾ ಪರ ಕೂಡ ಸದ್ದು ಮಾಡಿರಲಿಲ್ಲ. ಈಗ IPL ನಲ್ಲೂ ಕೂಡ ಡಲ್ ಅನಿಸ್ತಾ ಇದ್ದಾರೆ. ಕೊಟ್ಟ ಕಾಸಿಗೆ ತಕ್ಕಂತೆ ಅವ್ರ ಕಡೆಯಿಂದ ಪ್ರದರ್ಶನ ಬರ್ತಾ ಇಲ್ಲ. ಇನ್ನು ಈ ಸೀಸನ್ಗೂ ಮುನ್ನ ನಡೆದಿದ್ದಂತಹ ಮಿನಿ ಆಕ್ಷನ್ ನಲ್ಲಿ ಎಲ್ಲರ ಹುಬ್ಬೇರಿಸಿದ್ದು ಕ್ಯಾಮರೂನ್ ಗ್ರೀನ್. ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡ ಗ್ರೀನ್ ಮೇಲೆ ಬರೋಬ್ಬರಿ 25.20 ಕೋಟಿ ರೂಪಾಯಿಯನ್ನ ಇನ್ವೆಸ್ಟ್ ಮಾಡಿದೆ. ಆಲ್ರೌಂಡರ್ ಆಗಿರುವಂತಹ ಗ್ರೀನ್ ಬ್ಯಾಟಿಂಗ್ ನಲ್ಲಿ ಬಿಗ್ ಇಂಪ್ಯಾಕ್ಟ್ ಮಾಡ್ತಾರೆ ಅನ್ಕೊಂಡು ಇನ್ವೆಸ್ಟ್ ಅನ್ನ ಮಾಡಿದ್ರು. ಬಟ್ ಬ್ಯಾಟಿಂಗ್ ನಲ್ಲಿ ಅವ್ರ ಕಡೆಯಿಂದ ಹೇಳಿಕೊಳ್ಳುವಂತ ಪ್ರದರ್ಶನ ಬಂದಿಲ್ಲ. ಇದುವರೆಗೆ ಪಂದ್ಯಾವಳಿಯಲ್ಲಿ 9 ಪಂದ್ಯಗಳನ್ನು ಆಡಿದ್ದು ಒಂದು ಅರ್ಧ ಶತಕದೊಂದಿಗೆ 199 ರನ್ಗಳನ್ನ ಮಾತ್ರ ಗಳಿಸಿದ್ದಾರೆ. ಇನ್ನು ಲಕ್ನೋ ಸೂಪರ್ ಜೈಂಟ್ಸ್ ತಂಡದ ಮತ್ತೊಬ್ಬ ಆಟಗಾರ, ಸ್ಟಾರ್ ಆಟಗಾರ ನಿಕೋಲಸ್ ಪೂರನ್ ರದ್ದು ಕೂಡ ಅದೇ ಕಥೆ ಆಗಿದೆ. LSG ಪೂರನ್ಗೆ ಬರೋಬ್ಬರಿ 21 ಕೋಟಿ ರೂಪಾಯಿ ಸಂಭಾವನೆಯನ್ನ ನೀಡ್ತಾ ಇದೆ. ಆದ್ರೆ ಪೂರನ್ ಈ ಬಾರಿಯ IPL ನಲ್ಲಿ LSG ಪರ 9 ಪಂದ್ಯಗಳನ್ನು ಆಡಿದ್ದು 145 ರನ್ಗಳನ್ನ ಕಲೆ ಹಾಕಿದ್ದಾರೆ. ಮುಂಬೈ ಇಂಡಿಯನ್ಸ್ ವಿರುದ್ಧದ ಮ್ಯಾಚ್ ಅಲ್ಲಿ 21 ಬಾಲಲ್ಲಿ 63 ರನ್ಗಳು ಬಂದಿದ್ದು ಬಿಟ್ರೆ ಉಳಿದ ಯಾವುದೇ ಪಂದ್ಯಗಳಲ್ಲೂ ಕೂಡ ಇಂಪ್ಯಾಕ್ಟ್ ಮಾಡಿರಲಿಲ್ಲ. ಮೊದಲ 8 ಪಂದ್ಯಗಳಲ್ಲಿ ಅವರ ಬ್ಯಾಟಿಂಗ್ ನಿಂದ ಬಂದಿದ್ದೇ ಕೇವಲ 82 ರನ್ಗಳು ಮಾತ್ರ. ಇನ್ನು ಮುಂಬೈ ಇಂಡಿಯನ್ಸ್ ತಂಡದ ನಾಯಕ ಹಾರ್ದಿಕ್ ಪಾಂಡ್ಯರದ್ದು ಕೂಡ ಇದೇ ಕಥೆಯಾಗಿದೆ. 16.35 ಕೋಟಿ ರೂಪಾಯಿ ಸಂಭಾವನೆಯನ್ನ ಪಡೆದಿದ್ದಾರೆ ಹಾರ್ದಿಕ್ ಪಾಂಡ್ಯ. ಬಟ್ ಈ ಸೀಸನ್ ಅಲ್ಲಿ ಬ್ಯಾಟಿಂಗ್ ನಲ್ಲಿ 7 ಪಂದ್ಯಗಳಲ್ಲಿ 146 ರನ್ಗಳು ಬಂದಿದೆ. ಹಾಗಂತ ಅವ್ರ ಕಡೆಯಿಂದ ಬೌಲಿಂಗ್ ನಲ್ಲೂ ಕೂಡ ಇಂಪ್ಯಾಕ್ಟ್ ಮಾಡುವಂತ ಇನ್ನಿಂಗ್ಸ್ ಅಥವಾ ಪರ್ಫಾರ್ಮೆನ್ಸ್ ಬಂದಿಲ್ಲ. ಯಾಕಂತಂದ್ರೆ ಬೌಲಿಂಗ್ ಅಂತ ಬಂದಾಗ ತುಂಬಾನೇ ಎಕ್ಸ್ಪೆನ್ಸಿವ್ ಆಗ್ತಿದ್ದಾರೆ, ತುಂಬಾ ರನ್ಸ್ ಗಳನ್ನ ದುಬಾರಿಯಾಗಿ ಬಿಟ್ಕೊಡ್ತಿದ್ದಾರೆ, ಜೊತೆಗೆ 4 ವಿಕೆಟ್ಗಳನ್ನ ಮಾತ್ರ ತೆಗೆದಿದ್ದಾರೆ. ಇನ್ನು ಚೆನ್ನೈ ಸೂಪರ್ ಕಿಂಗ್ಸ್ ತಂಡದ ನಾಯಕ ಋತುರಾಜ್ ಗಾಯಕ್ವಾಡ್ ಕೂಡ ಈ ಸೀಸನ್ ಅಷ್ಟೇನೋ ಅವ್ರ ಪರವಾಗಿ ಇಂಪ್ರೆಸಿವ್ ಆಗಿಲ್ಲ. 18 ಕೋಟಿ ರೂಪಾಯಿ ಸಂಭಾವನೆ ಪಡೆಯುವಂತ ಗಾಯಕ್ವಾಡ್ 9 ಪಂದ್ಯಗಳಲ್ಲಿ, ಅದು ಕೂಡ 126ರ ಸ್ಟ್ರೈಕ್ ರೇಟ್ ನಲ್ಲಿ 245 ರನ್ಗಳು ಬಂದಿದೆ. ಹೌದು, ಇದೊಂದು ಅವರೇಜ್ ಸ್ಕೋರ್ ಅನ್ಬಹುದು. ಬಟ್ ಮೊದಲ 7 ಪಂದ್ಯಗಳಲ್ಲಿ ಅವರ ಬ್ಯಾಟಿಂಗ್ ನಲ್ಲಿ ಬಂದಿದ್ದೇ 104 ರನ್ಗಳು ಮಾತ್ರ. ಸೊ ಕಳೆದ 2 ಪಂದ್ಯಗಳಲ್ಲಿ ಗಾಯಕ್ವಾಡ್ 141 ರನ್ಗಳನ್ನ ಗಳಿಸಿದ್ರಿಂದ ಇವರ ಸ್ಕೋರ್ ಈ ಸಲ 200ರ ಗಡಿ ದಾಟೋಕೆ ಸಾಧ್ಯವಾಯಿತು. ಬಟ್ ಕಳೆದ 2 ಪಂದ್ಯಗಳ ಫಾರ್ಮ್ ಮತ್ತೆ ಕಂಟಿನ್ಯೂ ಆಗುತ್ತಾ ಅನ್ನೋದು ಕೂಡ ಪ್ರಶ್ನೆಯಾಗುತ್ತೆ. ಇನ್ನು ರಾಜಸ್ಥಾನ ರಾಯಲ್ಸ್ ತಂಡದ ನಾಯಕನಾಗಿರುವಂತಹ ರಿಯಾನ್ ಪರಾಗ್ ಕೂಡ ಕಳಪೆ ಫಾರ್ಮ್ ನಿಂದ ಒದ್ದಾಡಿದ್ದಾರೆ. ನಾಯಕನಾಗಿ ಲೀಡ್ ಮಾಡ್ತಿರುವಂತಹ ಪರಾಗ್
14 ಕೋಟಿ ರೂಪಾಯಿ ಸಂಭಾವನೆಯನ್ನು ಒಂದು ಸೀಸನ್ಗೆ ಪಡೆದಿದ್ದಾರೆ. ಬಟ್ ಈ ಸೀಸನ್ ಒಟ್ಟು 207 ರನ್ಗಳನ್ನ ಕಲೆ ಹಾಕಿದ್ದಾರೆ. ಅದು ಕೂಡ ಇತ್ತೀಚೆಗೆ ಡೆಲ್ಲಿ ವಿರುದ್ಧ 50 ಬಾಲಲ್ಲಿ 90 ರನ್ಗಳನ್ನ ಕಲೆ ಹಾಕಿದ್ರಿಂದ ಅವರ ಸ್ಕೋರ್ ಇಷ್ಟೊಂದು ಆಗಿದೆ. ಸೊ ಇದೊಂದೇ ಮ್ಯಾಚ್ ಅಲ್ಲಿ ಅವ್ರ ಕಡೆಯಿಂದ ಒಂದೊಳ್ಳೆ ಇನ್ನಿಂಗ್ಸ್ ಬಂದಿದ್ದು. ಹೀಗೆ ಸೀಸನ್ 1ಕ್ಕೆ ಕೋಟಿ ಸಂಭಾವನೆಯನ್ನ ಪಡೆಯೋರು ಆನ್ ಫೀಲ್ಡ್ ನಲ್ಲಿ ಮಾತ್ರ ಸದ್ದು ಮಾಡ್ತಾ ಇಲ್ಲ. ಪ್ಲೇಯಿಂಗ್ 11 ಕೂಡ ಅವರನ್ನ ಹೊರಗಿಡೋಕು ಕೂಡ ಆಗ್ತಾ ಇಲ್ಲ. ಸ್ಟಾರ್ ಆಟಗಾರರ ಫೇಲ್ಯೂರ್ ಫ್ರಾಂಚೈಸಿಗಳಿಗೂ ಕೂಡ ದೊಡ್ಡ ಹೊಡೆತ ಕೊಡ್ತಾ ಇದೆ. ರಿಸಲ್ಟ್ ಮೇಲೂ ಕೂಡ ಪರಿಣಾಮ ಬೀರ್ತಾ ಇದೆ. ಸೊ ನಿಮ್ಮ ಪ್ರಕಾರ ಇಷ್ಟು ಆಟಗಾರರ ಪೈಕಿ ತೀರಾ ಕಳಪೆ ಅನಿಸಿದ್ದು ಯಾರು ಅನ್ನೋದನ್ನ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯನ್ನ ಫಾಲೋ ಮಾಡಿ. ನಮಸ್ಕಾರ.